ಇನ್ನು ಆಳಂದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವರಾತ್ರಿ ಪೂಜೆಗೆ ಅವಕಾಶ ಕೊಟ್ಟಿತ್ತು ಕೋರ್ಟ್. ರಾಘವ ಚೈತನ್ಯ ಮೂರ್ತಿಗೆ ಪೂಜೆ ಮಾಡಿದ ಹಿಂದೂಗಳು. ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಶಿವಪೂಜೆ ನಡೆಯಿತು. ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಪೂಜೆ ಬಳಿಕ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಮಾತಾಡಿದ್ದಾರೆ ಕೂಡ. ಬಹಳ ಮುಖ್ಯವಾಗಿ 2 ಗಂಟೆಯಿಂದ 6 ಗಂಟೆ ತನಕ 4 ಗಂಟೆ ಅವಕಾಶವನ್ನು ಕೊಡಲಾಗಿತ್ತು ಕೋರ್ಟ್ ಪೂಜೆ ಮಾಡಬಹುದು ಅಂತೇಳಿ. ನಿರಂತರವಾಗಿ ಆಂದೋಲನಶೀಗಳಿಗೆ ಮಾತ್ರ ಅವಕಾಶ ಇಲ್ಲ, ಯಾಕಂದ್ರೆ ಅವರಲ್ಲಿ ಬರಬಾರದು ಅಂತೇಳಿ ಕೋರ್ಟ್ನಲ್ಲಿ ಒಂದು ಸ್ಟೇ ಇದೆ. ಅದು 3ನೇ ತಾರೀಕಿಗೆ ಮತ್ತೆ ಬರಲಿದೆ. ಈಗ ಶ್ರೀಗಳು ಪೂಜೆಯ ನಂತರ ಸಾಧಿಸ್ತದೆ. ಈಗ ನಾವು ಸಂಕಲ್ಪ ಮಾಡ್ತೀವಿ, ಅದು ಭಗವಂತ ಪೂರ್ತಿ ಮಾಡಬೇಕು, ಹಾಗೆ ಆಗ್ತತಿ. ಆಗಂಗಲ್ಲಂತ ಯಾವ ಕಾಲಕ್ಕೂ ನಿಂದ್ರಂಗಲ್ಲ. ಹರಿಹರ ಬ್ರಹ್ಮ ಬಂದ್ರೂ ನಿಂದ್ರಂಗಲ್ಲ. ಶಿವಲಿಂಗ ಗುಡಿ ನಿಶ್ಚಿತವಾಗಿ ಕಟ್ಟಡ ಆಗ್ತದೆ. ಮುಂದೆ ಬರ್ತಾ ಬರ್ತಾ ಸಾಧಿಸ್ತದೆ. ಈಗ ನಾವು ಸಂಕಲ್ಪ ಮಾಡಿ. ಇನ್ನು ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಶಿವರಾತ್ರಿ ವೈಭವ. ಮಹಾಶಿವರಾತ್ರಿ ದಿನ ಮಹದೇಶ್ವರನಿಗೆ ವಿಶೇಷ ಅಲಂಕಾರ. ಹೂಹಣ್ಣು ತರಕಾರಿಗಳಿಂದ ಮಾದಪ್ಪನಿಗೆ ಸಿಂಗಾರ. ಮಾದಪ್ಪನಿಗೆ ಉಘೇ ಉಘೇ ಅಂತ ಕೂಗ್ತಾ ಬೆಟ್ಟದತ್ತ ಧಾವಿಸಿದ ಭಕ್ತ ಸಾಗರ. ಮಾದಪ್ಪ ಶಿವರಾತ್ರಿ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರವೇ ಕೂಡ ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ಕೂಡ ಸಹಸ್ರಾರು ಭಕ್ತರು ಕೂಡ ಮಹದೇಶ್ವರನ ಸನ್ನಿಧಿಯಲ್ಲಿ ಬಂದು ತಲುಪಿರುವಂತದ್ದು. ಜೊತೆಗೆ ಇವತ್ತು ಮಹಾಶಿವರಾತ್ರಿ ವಿಶೇಷವಾದಂತಹ ದಿನ, ವಿಶೇಷವಾದಂತಹ ಅಲಂಕಾರ, ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಮಾದಪ್ಪನಿಗೆ ವಿಶೇಷವಾದಂತಹ ಸೇವೆ ನಡೆಯುವಂತಹ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದರಿಗೆ ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಸಹಸ್ರಾರು ಸಂಖ್ಯೆಯಲ್ಲಿ ಬರುವಂತಹ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮಾದಪ್ಪನ ದರ್ಶನವನ್ನು ಕೂಡ ಪಡಿತಾ ಇರುವಂತದ್ದು. ಅಂದ್ರೆ ಹಿಂದೆ ಸಾಕಷ್ಟು ಸಂದರ್ಭಗಳಲ್ಲಿ ಕೂಡ ನಾವು ನೋಡಿದ್ದೆ ಮಹದೇಶ್ವರನಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಕೆಲವರು ಪಾದಯಾತ್ರೆ ಮೂಲಕವಾಗಿ ಮಹದೇಶ್ವರನ ಬೆಟ್ಟಕ್ಕೆ ಬಂದು ಮಹದೇಶ್ವರನ ದರ್ಶನವನ್ನು ಪಡೆದರೆ ತಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ಜೊತೆಗೆ ತಾವು ಬೇಡಿಕೊಂಡದ್ದೆಲ್ಲವನ್ನೂ ಕೂಡ ಮಹದೇಶ್ವರ ಕರುಣಿಸ್ತಾನೆ ಅಂತನ್ನುವಂತಹ ನಿಟ್ಟಿನಲ್ಲಿ ಸರತಿ ಸಾಲಿನಲ್ಲಿ ನಿಂತು ಪ್ರಮುಖವಾಗಿ ದರ್ಶನವನ್ನು ಪಡಿತಾ ಇದ್ದಾರೆ. ಜೊತೆಗೆ ಇಡೀ ದೇವಸ್ಥಾನದ ಆವರಣವನ್ನ ಬಹಳ ಅತ್ಯುತ್ತಮವಾಗಿ ಸಿಂಗಾರವನ್ನ ಮಾಡಿರ್ತಕ್ಕಂಥ ದೃಶ್ಯವನ್ನು ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಹಣ್ಣುಗಳು ಜೊತೆಗೆ ತರಕಾರಿಗಳಿಂದಲೂ ಕೂಡ ಈ ಒಂದು ದೇವಾಲಯದ ಆವರಣವನ್ನ ಅಲಂಕಾರ ಮಾಡಿರ್ತಕ್ಕಂತಹ ದೃಶ್ಯವನ್ನ ನಾವು ನೋಡಬಹುದಾಗಿದೆ. ಪ್ರಮುಖವಾಗಿ ಏನು ರೈತರು ಬೆಳೆಯುವಂತಹ ಪದಾರ್ಥಗಳೇನಿದೆ ಅಂದ್ರೆ ಹಣ್ಣು ಆಗಿರ್ಬೋದು, ಹೂವು, ತರಕಾರಿ, ಕಬ್ಬು ಸೇರಿದಂತೆ ಎಲ್ಲಾ ಮಾದರಿಯ ತರಕಾರಿಗಳನ್ನು ಕೂಡ ಅಂದ್ರೆ ಕ್ಯಾರೆಟ್ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಮುಸುಕಿನ ಜೋಳ, ಕಬ್ಬು, ಹೀಗೆ ಪ್ರತಿಯೊಂದು ತರಕಾರಿಗಳನ್ನ ಕೂಡ ಬಳಕೆ ಮಾಡಿಕೊಂಡು ಇಲ್ಲಿ ಈ ದೇವರ ಗರ್ಭಗುಡಿಯನ್ನ ಅಲಂಕಾರ ಮಾಡಿರುವಂತದ್ದು. ವಿಶೇಷವಾಗಿ ಹೂವಿನ ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೀವು ಮತ್ತೊಂದು ದೃಶ್ಯವನ್ನ ನೋಡ್ತಾ ಇದ್ದೀರಾ. ಏನು ಬಂದಂತಹ ಭಕ್ತರು ಮಾದಪ್ಪನನ್ನ ಕಣ್ತುಂಬಿಕೊಳ್ಳಬೇಕು ಅಂತನ್ನುವಂತಹ ಕಾತರ ಭಕ್ತರಿಗೆ ಇರುತ್ತೆ. ಆ ಕಾತರವನ್ನು ಕೂಡ ತಾವು ನೋಡ್ತಾ ಇರುವಂತದ್ದು. ಉಘೇ ಮಾದಪ್ಪ ಅಂತನ್ನುವಂತಹ ಘೋಷಣೆಯನ್ನ ಕೂಗುವ ಮುಖಾಂತರವಾಗಿ ಮಾದಪ್ಪನ ದರ್ಶನವನ್ನ ಎಲ್ಲರೂ ಕೂಡ ಪಡಿತಾ ಇರತಕ್ಕಂತಹ ದೃಶ್ಯವನ್ನ ನೀವು ನೋಡಬಹುದು. ಪ್ರಮುಖವಾಗಿ ಇಂದಿನಿಂದ ಅಂದ್ರೆ ನಿನ್ನೆಯಿಂದಲೂ ಕೂಡ 5 ದಿನಗಳ ಕಾಲ ಏನು ಮಹದೇಶ್ವರ ಬೆಟ್ಟದಲ್ಲಿ ಜಾತ್ರಾ ಮಹೋತ್ಸವ ಇರುವಂತಹ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಭಕ್ತರ ಸಂಖ್ಯೆ ಹೆಚ್ಚಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಕೂಡ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಬರುವಂತಹ ಎಲ್ಲಾ ಭಕ್ತರಿಗೂ ಕೂಡ ದರ್ಶನ ಭಾಗ್ಯ ಸಿಗಬೇಕು ಅಂತನ್ನುವಂತಹ ನಿಟ್ಟಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಜೊತೆಗೆ ಜಿಲ್ಲಾಡಳಿತ ಏನಿದೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದೆ. ಜೊತೆಗೆ ಒಂದಷ್ಟು ಸ್ವಯಂ ಸೇವಕರು, ಪ್ರಮುಖವಾಗಿ ಬಹಳ ಮುಖ್ಯವಾದಂತಹ ವಿಚಾರ, ಯಾವುದೇ ಹಬ್ಬ ಆಗಿರ್ಬೋದು, ಹರಿದಿನವಾಗಿರ್ಬೋದು, ಇಲ್ಲಿ ಸ್ವಯಂ ಸೇವಕರುಗಳು ಕೂಡ ಬಂದು ಸೇವೆಯನ್ನ ಸಲ್ಲಿಸತಕ್ಕಂತಹ ದೃಶ್ಯವನ್ನ ನಾವು ನೋಡಬಹುದಾಗಿದೆ. ಯಾಕಂದ್ರೆ ಇನ್ನು 1ನೇ ತಾರೀಕು ರಥೋತ್ಸವ ಇದೆ, ಮಹಾರಥೋತ್ಸವ ಇರತಕ್ಕಂತಹ ಹಿನ್ನೆಲೆಯಲ್ಲಿಯೇ ಈಗ ಬಹಳ ಉತ್ತಮವಾದಂತಹ ವ್ಯವಸ್ಥೆಯನ್ನ ಮಹದೇಶ್ವರ ಬೆಟ್ಟದಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ಜೊತೆಗೆ ಜಿಲ್ಲಾಡಳಿತ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಮಾದಪ್ಪನ ಒಂದು ಸನ್ನಿಧಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇರುವಂತದ್ದು. ಇನ್ನು 4 ದಿನಗಳ ಕಾಲ ಈ ಒಂದು ಮಾದಪ್ಪನ ಸನ್ನಿಧಿಯಲ್ಲಿ ಪೂಜಾ, ಹವನ, ಹೋಮ ಜೊತೆಗೆ ಹಲವಾರು ಸೇವೆಗಳು ಕೂಡ ನಡೆಯುವಂತದ್ದು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಮಹದೇವ ಸ್ವಾಮಿ ಕುರುಣಗಾಲ, ರಿಪಬ್ಲಿಕ್ ಕನ್ನಡ, ಚಾಮರಾಜನಗರ.
ಇನ್ನು ಆಳಂದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವರಾತ್ರಿ ಪೂಜೆಗೆ ಅವಕಾಶ ಕೊಟ್ಟಿತ್ತು ಕೋರ್ಟ್. ರಾಘವ ಚೈತನ್ಯ ಮೂರ್ತಿಗೆ ಪೂಜೆ ಮಾಡಿದ ಹಿಂದೂಗಳು. ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಶಿವಪೂಜೆ ನಡೆಯಿತು. ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಪೂಜೆ ಬಳಿಕ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಮಾತಾಡಿದ್ದಾರೆ ಕೂಡ. ಬಹಳ ಮುಖ್ಯವಾಗಿ 2 ಗಂಟೆಯಿಂದ 6 ಗಂಟೆ ತನಕ 4 ಗಂಟೆ ಅವಕಾಶವನ್ನು ಕೊಡಲಾಗಿತ್ತು ಕೋರ್ಟ್ ಪೂಜೆ ಮಾಡಬಹುದು ಅಂತೇಳಿ. ನಿರಂತರವಾಗಿ ಆಂದೋಲನಶ್ರೀಗಳಿಗೆ ಮಾತ್ರ ಅವಕಾಶ ಇಲ್ಲ, ಯಾಕಂದ್ರೆ ಅವರಲ್ಲಿಗೆ ಬರಬಾರದು ಅಂತೇಳಿ ಕೋರ್ಟ್ನಲ್ಲಿ ಒಂದು ಸ್ಟೇ ಇದೆ. ಅದು 3ನೇ ತಾರೀಕಿಗೆ ಮತ್ತೆ ಬರಲಿದೆ. ಈಗ ಶ್ರೀಗಳು ಪೂಜೆಯ ನಂತರ ಸಾಧಿಸ್ತದೆ. ಈಗ ನಾವು ಸಂಕಲ್ಪ ಮಾಡ್ತೀವಿ, ಅದು ಭಗವಂತ ಪೂರ್ತಿ ಮಾಡಬೇಕು, ಹಾಗೇ ಆಗ್ತತೆ. ಆಗಂಗಲ್ಲಂತ ಯಾವ ಕಾಲಕ್ಕೂ ನಿಂದ್ರಂಗಲ್ಲ. ಹರಿಹರ ಬ್ರಹ್ಮ ಬಂದ್ರೂ ನಿಂದ್ರಂಗಲ್ಲ. ಶಿವಲಿಂಗ ಗುಡಿ ನಿಶ್ಚಿತವಾಗಿ ಕಟ್ಟಡ ಆಗ್ತದೆ. ಮುಂದೆ ಬರ್ತಾ ಬರ್ತಾ ಸಾಧಿಸ್ತದೆ. ಈಗ ನಾವು ಸಂಕಲ್ಪ ಇನ್ನು ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಶಿವರಾತ್ರಿ ವೈಭವ. ಮಹಾಶಿವರಾತ್ರಿ ದಿನ ಮಹದೇಶ್ವರನಿಗೆ ವಿಶೇಷ ಅಲಂಕಾರ. ಹೂಹಣ್ಣು ತರಕಾರಿಗಳಿಂದ ಮಾದಪ್ಪನಿಗೆ ಸಿಂಗಾರ. ಮಾದಪ್ಪನಿಗೆ ಉಘೇ ಉಘೇ ಅಂತ ಕೂಗ್ತಾ ಬೆಟ್ಟದತ್ತ ಧಾವಿಸಿದ ಭಕ್ತ ಸಾಗರ. ಮಾದಪ್ಪ ಶಿವರಾತ್ರಿ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರವೇ ಕೂಡ ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ಕೂಡ ಸಹಸ್ರಾರು ಭಕ್ತರು ಕೂಡ ಮಹದೇಶ್ವರನ ಸನ್ನಿಧಿಯಲ್ಲಿ ಬಂದು ತಲುಪಿರುವಂತದ್ದು. ಜೊತೆಗೆ ಇವತ್ತು ಮಹಾಶಿವರಾತ್ರಿ ವಿಶೇಷವಾದಂತಹ ದಿನ, ವಿಶೇಷವಾದಂತಹ ಅಲಂಕಾರ, ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಮಾದಪ್ಪನಿಗೆ ವಿಶೇಷವಾದಂತಹ ಸೇವೆ ನಡೆಯುವಂತಹ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದರಿಗೆ ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಸಹಸ್ರಾರು ಸಂಖ್ಯೆಯಲ್ಲಿ ಬರುವಂತಹ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮಾದಪ್ಪನ ದರ್ಶನವನ್ನು ಕೂಡ ಪಡಿತಾ ಇರುವಂತದ್ದು. ಅಂದ್ರೆ ಹಿಂದೆ ಸಾಕಷ್ಟು ಸಂದರ್ಭಗಳಲ್ಲಿ ಕೂಡ ನಾವು ನೋಡಿದ್ದೆ ಮಹದೇಶ್ವರನಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಕೆಲವರು ಪಾದಯಾತ್ರೆ ಮೂಲಕವಾಗಿ ಮಹದೇಶ್ವರನ ಬೆಟ್ಟಕ್ಕೆ ಬಂದು ಮಹದೇಶ್ವರನ ದರ್ಶನವನ್ನು ಪಡೆದರೆ ತಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ಜೊತೆಗೆ ತಾವು ಬೇಡಿಕೊಂಡದ್ದೆಲ್ಲವನ್ನೂ ಕೂಡ ಮಹದೇಶ್ವರ ಕರುಣಿಸ್ತಾನೆ ಅಂತ ಅನ್ನುವಂತಹ ನಿಟ್ಟಿನಲ್ಲಿ ಸರತಿ ಸಾಲಿನಲ್ಲಿ ನಿಂತು ಪ್ರಮುಖವಾಗಿ ದರ್ಶನವನ್ನು ಪಡಿತಾ ಇದ್ದಾರೆ. ಜೊತೆಗೆ ಇಡೀ ದೇವಸ್ಥಾನದ ಆವರಣವನ್ನ ಬಹಳ ಅತ್ಯುತ್ತಮವಾಗಿ ಸಿಂಗಾರವನ್ನ ಮಾಡಿರ್ತಕ್ಕಂಥ ದೃಶ್ಯವನ್ನು ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಹಣ್ಣುಗಳು ಜೊತೆಗೆ ತರಕಾರಿಗಳಿಂದಲೂ ಕೂಡ ಈ ಒಂದು ದೇವಾಲಯದ ಆವರಣವನ್ನ ಅಲಂಕಾರ ಮಾಡಿರ್ತಕ್ಕಂತಹ ದೃಶ್ಯವನ್ನ ನಾವು ನೋಡಬಹುದಾಗಿದೆ. ಪ್ರಮುಖವಾಗಿ ಏನು ರೈತರು ಬೆಳೆಯುವಂತಹ ಪದಾರ್ಥಗಳೇನಿದೆ ಅಂದ್ರೆ ಹಣ್ಣು ಆಗಿರ್ಬೋದು, ಹೂವು, ತರಕಾರಿ, ಕಬ್ಬು ಸೇರಿದಂತೆ ಎಲ್ಲಾ ಮಾದರಿಯ ತರಕಾರಿಗಳನ್ನು ಕೂಡ ಅಂದ್ರೆ ಕ್ಯಾರೆಟ್ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಮುಸುಕಿನ ಜೋಳ, ಕಬ್ಬು, ಹೀಗೆ ಪ್ರತಿಯೊಂದು ತರಕಾರಿಗಳನ್ನ ಕೂಡ ಬಳಕೆ